ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರತಕ್ಕಂತ ಎಂಎಲ್ಸಿ ಸೂರಜ್ ರೇವಣ್ಣ ಈಗಾಗಲೇ ಅವರನ್ನ ಬೆಂಗಳೂರಿಗೆ ಕರೆತರಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಸೂರಜ್ ಅವರನ್ನು ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮನೆಯಲ್ಲಿ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಸೂರಜ್ ಕಸ್ಟಡಿಗೆ ಮನವಿ ಮಾಡುವ ಸಾಧ್ಯತೆ, ಮನವಿಯಲ್ಲ ತಗೋತಾರೆ. 100% ಸೂರಜ್ ಅವರನ್ನ ಕಸ್ಟಡಿ ಕೇಳ್ತಾರೆ. ಯಾಕೆ ಅಂತಂದ್ರೆ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಅದೇ ರೀತಿನಲ್ಲಿದೆ. ಸೊ ಹಾಗಾಗಿ ಇದು ಅಸಹಜ ಲೈಂಗಿಕ ದೌರ್ಜನ್ಯ, ಪುರುಷರ ಮೇಲೆ ಪುರುಷ ಮಾಡಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ. ಹಾಗಾಗಿ ದೂರುದಾರ ಸಂತ್ರಸ್ತ ಯಾರಿದ್ದಾರೆ, ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಅವ್ರನ್ನ ನಿನ್ನೆ 7:30 ವೇಳೆಗೆ ಸೂರಜ್ ಅವರನ್ನ ಹಾಸನದಲ್ಲಿ ಪೊಲೀಸರು ವಶಕ್ಕೆ ಪಡೆದರು. ಸಾಕ್ಷಿ ಕೊಡೋದಕ್ಕೆ ಅಂತ ಬಂದಂತಹ ವ್ಯಕ್ತಿಯನ್ನು ವಶಕ್ಕೆ ಪಡೆದರು. ಅದಾದ ನಂತರ ರಾತ್ರಿ 12 ಗಂಟೆ ತನಕ ಸತತವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ, ನಂತರ ಬೆಳಿಗ್ಗೆ ಕೂಡ ವಿಚಾರಣೆಗೆ ಒಳಪಡಿಸಿ, ಮೆಡಿಕಲ್ ಟೆಸ್ಟನ್ನು ಎಲ್ಲ ಮಾಡಿಸಿ, ಅದಾದ ನಂತರ ಹೆಚ್ಚು ಕಡಿಮೆ ಮಧ್ಯಾಹ್ನ 3:30 ವೇಳೆಗೆ ಅವರು ಅಲ್ಲಿಂದ ಹೊರಟಿರ್ತಕ್ಕಂಥದ್ದು ಹಾಸನದಿಂದ ಬೆಂಗಳೂರು. ಸಾಮಾನ್ಯವಾಗಿ ಬೇರೆ ವ್ಯಕ್ತಿಗಳಾಗಿದ್ದರೆ ಹಾಸನದ ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಡ್ಜ್ ಮುಂದೆ ಹಾಜರುಪಡಿಸ್ತಾ ಇದ್ರು. ಬಟ್ ಇವರು MLC ವಿಧಾನ ಪರಿಷತ್ತಿನ ಸದಸ್ಯರು. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೇ ಇವ್ರನ್ನ ಹಾಜರುಪಡಿಸಬೇಕಾಗತ್ತೆ. ಆದರೆ ಕೋರ್ಟ್ ಇವತ್ತು ರಜೆ ಇರೋದ್ರಿಂದ, ಭಾನುವಾರವಾದ ಕಾರಣ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಜಡ್ಜ್ ಮನೆಯಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಕೊಡಿ ಅಂತ ಕೇಳ್ತಾರೆ. ಇದೆಲ್ಲ ಪ್ರಕರಣ ನಡೆದಿರ್ತಕ್ಕಂಥದ್ದು ಸಂತ್ರಸ್ತರೊಬ್ಬರು ಕೊಟ್ಟಂತಹ ದೂರಿನಿಂದಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಉಮೇಶ್, ಈಗ ರೈಟ್ ನೌ ಜಡ್ಜ್ ಮುಂದೆ ಹಾಜರುಪಡಿಸಿದಾರಾ? ಅದಕ್ಕೋಸ್ಕರ ಏನಾದರೂ ವಿಶೇಷವಾದ ಸಿದ್ಧತೆಗಳಾಗಿದೆಯಾ? ಮುಂದೇನು ಅಂತ? ಅರವಿಂದ್, ಈಗ ಬೆಂಗಳೂರಿನ ಯಶವಂತಪುರ ಬಿಟ್ಟಿರೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಇನ್ನೇನು ಅರ್ಧ ಗಂಟೆಗಳಲ್ಲಿ ಅಂದರೆ 7:30 ಸುಮಾರಿಗೆ ಕೋರಮಂಗಲದಲ್ಲಿರುವಂಥ ಜಡ್ಜ್ ಮನೆಗೆ ಕರ್ಕೊಂಬರೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಬೇಕಾದಂಥ ಸಿದ್ಧತೆ ಏನಂದರೆ ಪೊಲೀಸರು ಕೂಡ ಯಾವುದೇ ರೀತಿಯ ತೊಂದರೆ ಆಗದಿದ್ದಂಗೆ ಬ್ಯಾರಿಕೇಡ್ ಹಾಕಿ ಜಡ್ಜ್ ಮನೆ ಮುಂಭಾಗದಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಕೊಂಡಿರುವಂಥದ್ದು. ಇವತ್ತು ಹಾಸನದಂದರೆ 3 ಗಂಟೆ ಸುಮಾರಿಗೆ ಹಾಸನ ಬಿಟ್ಟರು. ನಂತರದಲ್ಲಿ ಈಗ 7:30 ಸುಮಾರಿಗೆ ಈಗ ನ್ಯಾಯಾಧೀಶರ ಮನೆಗೆ ಕರ್ಕೊಂಬರುವಂಥದ್ದು. ಈಗೇನು ಸೂರಜ್ ರೇವಣ್ಣ ಮೇಲೇನು ಆರೋಪ ಆಗಿದೆ, ಸಂಬಂಧಪಟ್ಟಾಗ ಏನು ಕೇಸ್ ದಾಖಲಾಗಿದೆ, ಈ ಸಂಬಂಧಪಟ್ಟಾಗಿ ನಿನ್ನೆ ಇಷ್ಟೊತ್ತಿಗೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿದ್ದಂಥ ಆ ಸೂರಜ್ ರೇವಣ್ಣನ ಆ ಸಂದರ್ಭದಲ್ಲಿ ಪೊಲೀಸರು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಆತ ಮಾಡಿರೋ ಆರೋಪಕ್ಕೆ ಸೂಕ್ತ ಸಾಕ್ಷಿಗಳು ಮತ್ತು ದಾಖಲೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಅವ್ರನ್ನ ಬೆಳಿಗ್ಗೆ ಅರೆಸ್ಟ್ ಅಂತ ತೋರಿಸ್ತಾರೆ. ಅರೆಸ್ಟ್ ತೋರಿಸಿದ ನಂತರದಲ್ಲಿ ಈಗ ಹಾಸನ ವಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಕೂಡ ಮಾಡಿರುವಂಥದ್ದು. ಹಾಗಾಗಿ ಇವತ್ತೇನು ಬೆಂಗಳೂರಿಗೆ ಕರ್ಕೊಬರ್ತಾ ಇದ್ದಾರೆ. ಈಗ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸೋಕೆ ಮುಂಚೆ ಏನು ಮೆಡಿಕಲ್ ಮಾಡ್ತಾರೆ, ಆ ಮೆಡಿಕಲ್ ಅವಶ್ಯಕತೆ ಇಲ್ಲ ಅಂತ ಈಗ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಏನು ಹೋಗ್ತಾರೆ ಅನ್ನೋ ಮಾಹಿತಿ ಇತ್ತು. ಅದನ್ನು ಹೊರತುಪಡಿಸಿ ನೇರವಾಗಿ ಈಗ ನ್ಯಾಯಾಧೀಶರ ಮನೆಗೆ ಈಗ ಕರ್ಕೊಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಪ್ರಕರಣ ಈಗಷ್ಟೇ ಪ್ರಾರಂಭ ಆಗಿರೋದ್ರಿಂದ ಮತ್ತು CIDಗೆ ಈ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಕೊಟ್ಟಿರೋದ್ರಿಂದ ಇನ್ನೂ ವಿಚಾರಣೆ ಕೂಡ ಬಾಕಿ ಇರುವಂಥದ್ದು. ವಿಚಾರಣೆ ಮಾಡಬೇಕಂದ್ರೆ ಈಗಾಗಲೇ ಅಧಿಕಾರಿಗಳ ಕಸ್ಟಡಿಗೆ ಕೊಡಲೇಬೇಕಾಗುತ್ತೆ. ಹಾಗಾಗಿ ಅಧಿಕಾರಿಗಳು ಕೂಡ ಕಸ್ಟಡಿಗೆ ಕೇಳೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಂದರೆ ನಿನ್ನೆಯಿಂದ ನಡೆದಿರುವಂಥ ತನಿಖೆಯಲ್ಲಿ ಏನೆಲ್ಲ ಸಾಕ್ಷ್ಯಗಳು ಲಭ್ಯ ಆಗಿದ್ದಾವೆ, ಆ ಸಾಕ್ಷ್ಯಗಳ ಆಧಾರದ ಮೇಲೆ ಮತ್ತೆ ಇನ್ನೂ ಕೂಡ ತನಿಖೆ ಈಗಷ್ಟೇ ಪ್ರಾರಂಭ ಆಗಿದೆ. ಇನ್ನೂ ಸಾಕಷ್ಟು ತನಿಖೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೋದಕ್ಕೆ ಎಲ್ಲ ಸಿದ್ಧತೆ ನಡೆಸಿರುವಂಥದ್ದು. ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ಹೇಗೆ ನೋಡಿದ್ವಿ, ಪ್ರಜ್ವಲ್ ರೇವಣ್ಣ ಕೇಸ್ ಆಗಿರ್ಬೋದು, ದರ್ಶನ್ ಕೇಸ್ ಆಗಿರ್ಬೋದು, ಮೊದಲಿಗೆ ಮೆಡಿಕಲ್ ಮಾಡಿಸಿ ನಂತರ ಕೋರ್ಟ್ನಲ್ಲಿ ಹಾಜರುಪಡಿಸ್ತಕ್ಕಂಥದ್ದು. ಅದೇ ರೀತಿ ಈಗಾಗಲೇ ಹಾಸನದಲ್ಲಿ ಮೆಡಿಕಲ್ ಆಗಿರೋದ್ರಿಂದ ಇಲ್ಲಿ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಕೆಲವೇ ಹೊತ್ತಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ.